ಸರ್, ಇನ್ನು ಈ ಒಂದು ಸಿನಿಮಾದಲ್ಲಿ ನೀವು ನೆಗೆಟಿವ್ ರೋಲನ್ನು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರಿ. ಹೀರೋ ಆಗಿರ್ಬೋದು, ಹೀರೋಯಿನ್ ಆಗಿರ್ಬೋದು, ಅವರ ಒಂದು ಜೊತೆಗಿನ ಒಂದು ಸಂಭಾಷಣೆ ಆಗಿರ್ಬೋದು ಅಥವಾ ಒಂದು ಫೈಟ್ ಸೀನ್ಸ್ ಆಗಿರ್ಬೋದು, ಯಾವ ರೀತಿ ಇತ್ತು ಕೆಮಿಸ್ಟ್ರಿ? ತುಂಬ ಚೆನ್ನಾಗಿ ಬರೆದಿದ್ದಾರೆ ಡೈಲಾಗ್ಸ್. ನೀವೇ ಬರ್ತಿದ್ದೀರಾ ಸರ್ ಸಂಭಾಷಣೆ ಡೈಲಾಗ್? ಸಾರಿ, ಮಳವಳ್ಳಿ ಸಾಯಿ ಕೃಷ್ಣ ಒಂದಿಷ್ಟು ಸಣ್ಣ ಪುಟ್ಟ ಕರೆಕ್ಷನ್ ಅಷ್ಟೇ. ಮಳವಳ್ಳಿ ಸಾಯಿ ಕೃಷ್ಣ ಸರ್ ಡೈಲಾಗ್ ಬರೆದು ತುಂಬ ಚೆನ್ನಾಗಿ ಬರೆದಿದೆ. ನನ್ನ ಪೋರ್ಷನಲ್ಲಿ ಏನೇನು ಡೈಲಾಗ್ ಬರುತ್ತೋ ಎಲ್ಲ ಸ್ವಲ್ಪ ಕಮರ್ಷಿಯಲ್ ಆಗಿದೆ. ಸ್ವಲ್ಪ ಆ್ಯಕ್ಷನ್ ಪ್ಯಾಟರ್ನ್, ಸ್ವಲ್ಪ ಭಾಷೆ ಲ್ಯಾಂಗ್ವೇಜ್ ಎಲ್ಲ ಸ್ವಲ್ಪ ಬೇರೆ ಥರದ್ದು ಬಳಸ್ಯಾರೆ. ಆ್ಯಕ್ಚುಲಿ ಹೀರೋಗೂ ನಮ್ಗೆ ಕಾಂಬಿನೇಷನ್ ಬರುವಂಥದ್ದು ತುಂಬ ಚೆನ್ನಾಗಿ ಡೈಲಾಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ಇನ್ನು ಅವಾಗಲೇ ನಾಯಕ ನಟಿಯವರು ಹೇಳಿದ್ರು, ಈ ಥರ ಮರ ಹತ್ತಿಸಿದ್ರು, ಅದು ಅಲ್ದಿರ ಓಡಿಸಿದ್ರು, ಚಪ್ಪಲಿ ಇರಲಿಲ್ಲ ಕಾಲಲ್ಲಿ ಅಂತೆಲ್ಲ ಹೇಳಿದ್ರು. ಇವಾಗ ಕಾಡು ಅಂದಾಗ ಆಬ್ವಿಯಸ್ಲಿ ಕಲ್ ಚುಚ್ಚುವಂಥದ್ದಾಗಿರ್ಬೋದು, ಮುಳ್ಳು ಚುಚ್ಚುವಂಥದ್ದು, ಅಂಥ ಟೈಮಲ್ಲಿ ಫಸ್ಟ್ ಏಡ್ಸು ಅಥವಾ ಡಾಕ್ಟರ್ಸು ಏನಾದರೂ ಒಂದು ನೆನ್ಪಿಟ್ಕೊಳ್ಳೋವಂಥದ್ದು ಏನೋ ನಡೆದಿದೆಯಾ? ಹೇಳಿದ್ರು ಕರೆಕ್ಟು. ರಾಣಿಕಾ ಶೆಟ್ಟಿಯವರು ಹೇಳಿದ್ದು ಇನ್ನು ಆ ಥರ ಮಾಡಿದ್ದೀವಿ, ಡೈರೆಕ್ಟ್ರೆಲ್ಲ ಮಾಡಿಸಿದ್ದಾರೆ, ಇಲ್ಲ ಅಂತಲ್ಲ. ಜೊತೆಗೆ ನನ್ನ ಮಗನೂ ಇಬ್ಬರೂ ಸೇರ್ ಮಾಡಿದ್ದೇನೆ, ಹೀರೋ ಮತ್ತು ಇಬ್ಬರು ಮಾಡಿದ್ದಾರೆ. ಬಟ್ ಆ ಥರ ಸಮಸ್ಯೆ ಯಾವತ್ತೂ ದೇವರ ದಯದಿಂದ ಬಂದಿಲ್ಲ ನಮಗೆ. ಬಟ್ ಬರೋ ಥರ ನಾವು ಅಂದರೆ ನಮ್ಮ ಹತ್ರ ಹುಡುಗರು ಇದ್ದರು, ಪ್ರತಿಯೊಂದು ಅವರು ಓಡಾಡೋ ದಾರಿಲೆಲ್ಲ ನೀಟಾಗೆಲ್ಲ ನಾವೆಲ್ಲ ಗ್ಲಾಸ್ ಏನಾದ್ರು ಇದೆಯಾ, ಕಲ್ಲುಗಳಿದೆಯಾ ಎಲ್ಲ ಇದು ಮಾಡಿ ಅದೇ ಪ್ಲ್ಯಾನ್ ಮಾಡ್ಕೊಂಡು ಮಾಡಿಸ್ತಾಯಿದ್ವಿ ಅವ್ರಿಗೆ. ಯಾಕೆಂದರೆ ನಮ್ಮ ಪ್ಲಾನ್ ಇದ್ದಿದ್ದು ಒಂಥರ, ಒಂದು ದಿನ ಅವ್ರಿಗೇನೋ ಒಂದು ಸ್ವಲ್ಪ ಏಟಾಯಿತು, ರೆಸ್ಟ್ ತಗೊಂಡ್ರು ಅಂದರೆ ನಮಗೆ ಸೆಟ್ಟು ಹೊರಗಡೆ ಹೋಗಿರ್ತೀವಿ, ತಿರ್ಗಾ ನಮಗೆ ಸಮಸ್ಯೆ ಅಂದ್ಬಿಟ್ಟು ನಾವು ಆದಷ್ಟು ಪ್ರಿಪೇರ್ ಆಗ್ತಾಯಿದ್ವಿ. ಆ ಊರಲ್ಲಿ ಒಂದು 7-8 ಜನ ಹುಡುಗರು ಕರ್ಕೊಂಡು ಅವ್ರು ಎಲ್ಲಿ ಓಡ್ತಾರೋ ಫಸ್ಟೇ ಅವರು DOP ಸರ್ ಆಗಲಿ ನಮ್ಮ ಡೈರೆಕ್ಟರ್ ಸರ್ ಆಗಲಿ ಈ ಲೈನಲ್ಲಿ ಹೋಗಬೇಕು ಅನ್ನೋದು ಒಂದು ಪ್ಲ್ಯಾನ್ ಮಾಡಿಕೊಂಡು ಆವಾಗ ನಮಗೆ ಏನು ಸಮಸ್ಯೆ ಆಗದೆ ಇರೋ ಥರ ಅವ್ರು ನೋಡ್ಕೊಂಡ್ವಿ. ಯಾಕೆಂದರೆ ಅವ್ರ ಬಾಯಲ್ಲೇ ಕೇಳಿದ್ದೀರಾಗ ನಾವೇನು ಸಮಸ್ಯೆ ಮಾಡಲಿಲ್ಲ ಅಂತ ಆಲ್ರೆಡಿ ಆ ಥರ ನೋಡ್ಕೊಂಡಿದ್ದೀವಿ, ಏನು ಸಮಸ್ಯೆ ಇಲ್ಲದಂಗೆ. ಅವರೇ ಅಂತಲ್ಲ, ನಮ್ಮ ಟೆಕ್ನಿಷಿಯನ್ಗೆ ಯಾರಿಗೂ ಏನೂ ತೊಂದರೆ ಆದಾಗೆ ಆದಷ್ಟು ಮುನ್ನೆಚ್ಚರಿಕೆ ಪ್ರತಿದಿನ ಸೆಟ್ಟಲ್ಲಿ ಇರ್ತಾಯಿದ್ದೆ ನಾನು. ಬೆಳಗ್ಗೆ ನಾನು ಡೈರೆಕ್ಟ್ರು 6 ಗಂಟೆಗೆ ಇರ್ತಾಯಿದ್ವಿ, ರಾತ್ರಿ ಕೊನೆಯಲ್ಲಿ ಎಲ್ಲ ಹೋದ್ಮೇಲೆ ಫುಲ್ ಖಾಲಿ ಗ್ರೌಂಡ್ ಇಬ್ಬರು ಜೊತೆಲಿ ಹೋಗ್ತಾಯಿದ್ವಿ. ಅದೊಂದು ಮಾತ್ರ ಕನ್ಫರ್ಮಾಗಿ ಪ್ರತಿದಿನ ಕುಂಬಳಕಾಯಿ ಯಾವತ್ತು ತೊಡೋದು ಅಲ್ಲಿ ತನಕ ಜೊತೆಲೇ ಇರ್ತಾಯಿದ್ವಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.